ಮೈಸೂರು ಮಾತಾಡ್ತೀರಾ ಅವ್ರು ಗೈಸ್ ಬಂದು ಉಲ್ಲೇತ್ವಮ್ಮ ಏಚಿ ಕಸನ ಮಾಮಯ್ಯ ಕಮ್ ತಂದೆ ಹೀಗೆ ನನ್ನ ಶ್ರೀಮತಿ ಶಾಲಿನಿ ಅಂತ ಈ ಇದಕ್ಕಿಂತ ಈ ಪ್ರಪೋಸಲ್ ಫಸ್ಟ್ ಬಂದಿದ್ದು ಕೂಡ ಅವರು ನಮ್ಮ ಮನೆಗೆ ಬಂದರು ಒಂದಿನ ಯಾವ ಒಂದು ಪೊಸಿಷನ್ ಯಾಕೆ ಏನು ಹೇಗೆ ಅಂತ ಗೊತ್ತಿಲ್ಲ. ಮನೆಗೆ ಬಂದಾಗ ಅವ್ರ ಜೊತೆ ಸುಮಾರು ಹೊತ್ತು 1.5 hour ಮಾತಾಡಿದ್ರು. ಆ ಮಾತಾಡೋವರೆಗೂ ಅವರು ನಮ್ಮ ಮಗನ ಬಗ್ಗೆ ಅಂಥದ್ದೇನು ಇದು ತೋರಿಸ್ತಿಲ್ಲ. ಎಲ್ಲ ಮಾತುಕತೆ ಎಲ್ಲ ಮುಕ್ತಾಯ ಆಗಿ ಅವರು ಕಾರು ಹೊರಟು ಮಧ್ಯಭಾಗದಲ್ಲಿ ಒಂದು ಸತಿ ಅರುಣ್ ನಂಬರ್ ಕಳಿಸ್ಕೊಡಿ ಅಂತ ಹೇಳಿದ್ರು. ಅಲ್ಲಿಂದ ಶುರುವಾಯಿತು ಅವರಿಬ್ಬರು ಮಾತುಕತೆ ಆಡಿಬಿಟ್ಟು. ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಥರ ಇಂಟರ್ಫಿಯರ್ ಆಗಲಿಲ್ಲ. ಅವ್ರ ಮಾತುಕತೆ ಮುಂದುವರಿಸ್ತಾ ಹೋಗಲಿ, ಯಾವ ಹಂತದಲ್ಲಿದೆ, ಏನಾಯಿತು, ಎಂತ ಏನು ಅದ್ರ ಬಗ್ಗೆ ನಾವೇನು ಕೇಳಲಿಲ್ಲ. ಅದಾದ ಸುಮಾರು ಒಂದು 2 ತಿಂಗಳ ನಂತರ ಅವರಿಬ್ಬರು ಒಟ್ಟಿಗೆ ಬಂದರು. ಮನೆಗೆ ಬಂದುಬಿಟ್ಟು ಅವರಿಬ್ಬರಿಗೂ ಪರಸ್ಪರ ಒಪ್ಪಿಗೆ ಆಗಿರೋ ವಿಷಯನ ತಿಳಿಸಿದ್ರು. ಅದರ ನಂತರ ಮದುವೆ ಸಿದ್ಧತೆಗಳು ಅದಕ್ಕೆ ಭಾಳ ಸಮಯ ಎಲ್ಲ ಹಿಡಿತು. ಹೀಗೆ ಮುಂದರು. ಹಲೋ, ನಾನು ಅರುಣ್ ಅವ್ರ ತಾಯಿ. ನಾನು ಸುಮಾರು 7-8 ವರ್ಷದಿಂದ ನಮ್ಮ ಹುಡುಗನಿಗೆ ಮದುವೆ ಮಾಡಬೇಕು ಪ್ರತಿ ಸಾರಿ ಅವ್ನು ಬೆಂಗಳೂರಿಂದ ಬಂದಾಗಲೂ ಇದೇ ವಿಷಯಕ್ಕೆ ನನಗೂ ಅವನಿಗೂ ಜಗಳ ಆಗೋದು. ಅವ್ನು ನಾನು ಮದುವೆ ಮಾಡ್ಕೊಳ್ದೇ ಇದ್ದರೆ ನಿಮ್ಮ ಮೇಲೆ ನನ್ನ ಪ್ರೀತಿ ಇಲ್ಲ ಅಂತ ಅದೇ ಮಾತು ಹೇಳೋನು. ಬಟ್ ನನ್ನ ಪ್ರಯತ್ನ ಬಿಡಲಿಲ್ಲ. ನಮ್ಮ ಕೊಂಕಣಿ ಮೆಟ್ರೋಮನಿಯಲ್ಲಿ ಒಂದು 4-5 ಗ್ರೂಪಲ್ಲಿ ನಾನು ನಂಬರ್ ಹಾಕಿದ್ದೆ. ಬರ್ತಾನೇ ಇತ್ತು. ಬರೋದೆಲ್ಲ 7-8 ಫೋಟೋ ಅವನಿಗೆ ಕಳಿಸ್ತಾ ಇದ್ದೆ. ಇವನು ಫೋಟೋ ನೋಡ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ, ಯಾವುದಕ್ಕೂ ರಿಪ್ಲೈ ಕೊಡ್ತಾ ಇರಲಿಲ್ಲ ನನಗೆ. ಆಮೇಲೆ ಇವ್ರದ್ದು ಒಂದಿನ ಬಯೋಡಾಟ ನೋಡಿದೆ. ಅವನಿಗೆ ಬರೀ IT ಫೀಲ್ಡಲ್ಲಿರೋ ಹುಡುಗಿ ಬೇಡ, ಏನಾದರೂ ಒಂದು ಹಾಬೀಸ್ ಇರಬೇಕು ಅಂತ ಒಂದೊಂದಿತ್ತು. ಆಮೇಲೆ ಇವಳದು ಇತ್ತು. ಇದ್ರ ಜೊತೆ ಇನ್ನೂ 4-5 ಫೋಟೋ ಕಳಿಸಿದ್ದೆ ನಾನು. ಅವಾಗಲೂ ರಿಪ್ಲೈ ಕೊಡಲಿಲ್ಲ. ನೋಡಪ್ಪ ಇದೊಂದು ನೋಡು ನೀನು ಅಂದೆ. ಅವಾಗ ಇವ್ರ ಅಮ್ಮ ಇಲ್ಲ ಅಂತಲೂ ನನಗೆ ಗೊತ್ತಿಲ್ಲ. ಇವ್ರ ಅಮ್ಮನಿಗೆ ಬಯೋಡಾಟ ಕಳಿಸಿ 3 ತಿಂಗಳಾಗಿತ್ತು ನಾನು. ಬಟ್ ಸಿಂಗಲ್ ಲೈನ್ ಇದ್ದಲ್ಲಿ ಅವ್ರು ನೋಡಲಿಲ್ಲ ಅಂತಲೂ ಗೊತ್ತಾಯಿತು. ಆಮೇಲೆ ನಮ್ಮ ಅಡ್ಮಿನ್ ಒಬ್ಬರಿದ್ದಾರೆ ಕೊಂಕಣಿ ಮೆಟ್ರೋ ಮನೇಲಿ, ಅವ್ರಿಗೆ ಫೋನ್ ಮಾಡಿದೆ. ಹೀಗೆ ಇದೊಂದು ನಮ್ಮ ಹುಡುಗ ಫೋಟೋ ನೋಡಿ ಒಪ್ಕೊಂಡಿದ್ದಾನೆ, ನನಗೀಗ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಗೊತ್ತಿಲ್ಲ, ಆ ಫೋನ್ ನಂಬರ್ ನನಗೆ ಸಿಗ್ತಾ ಇಲ್ಲ ಅಂತ. ಅವ್ರು ಹೇಳಿದರು ಅವ್ರ ಅಮ್ಮನ ಮಾತ್ರ ಫೋನ್ ನಂಬರ್ ಇರೋದು ನನ್ನ ಹತ್ರ, ಹುಡುಗಿ ನನ್ನ ಹತ್ರ ಇಲ್ಲ ಅಂದರು. ಆಮೇಲೆ ನಾನು ಇದೇ ಬಿಟ್ಟೆ. ಆಮೇಲೆ ಶಾದಿ.com ನೋಡ್ತಾ ನಂಬರ್ ಸಿಕ್ತು. ಅವಾಗ ಇವಳದ್ದು ನಂಬರ್ ಅಂತೂ ನನಗೆ ಗೊತ್ತಿಲ್ಲ. ಪುನಃ ಅದೇ ರಿಪೀಟ್ ಮಾಡಿದೆ ನಾನು. ಹೀಗಿದೆ ನಮ್ಮ ಹುಡುಗನಿಗೆ ಹುಡುಗಿ ನೋಡ್ತಾ ಇದ್ದೀವಿ, ನಾವು ಮೈಸೂರಲ್ಲಿರೋದು, ನಿನಗೆ ನಮ್ಮ ಹುಡುಗಂದು ಫೋಟೋ ಬಯೋಡಾಟಾ ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡು ಅಂತ ಅಷ್ಟೇ ಆಗ್ತದೆ. ಆಮೇಲೆ ಇವಳು ಅಂತ ಗೊತ್ತಾಗಿದ್ದು ನನಗೆ. ಆಮೇಲೆ ಅವಳು ನಾನು ಆ್ಯಕ್ಟರ್ ಅಂತ ಗೊತ್ತಾ ಅಂದ್ಲು. ಆಯಿತು ಅಂತ ನೆಕ್ಸ್ಟ್ ಡೇ ನೀವು ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ಲು. ಅವಾಗೇನೋ ಇದು ಸಿದ್ದರಾಮಯ್ಯ ಅವ್ರದ್ದು 2000 ಬಸ್ ಎಲ್ಲ ಸ್ಟ್ರೈಕ್ ಇತ್ತು, ನಮ್ಗೆ ಹೋಗೋಕ್ಕೆ ಆಗಲಿಲ್ಲ ಅವಾಗ. ಆಮೇಲೆ ಇವಳಂದ್ರೆ ಇಲ್ಲ ನಾನೇ ಆ ಕಡೆ ಬರೋದಿದ್ರೆ ಬರ್ತೀನಿ ಅಂತ ಹೇಳಿದ್ಲು. ಮನೆಗೆ ಬಂದು ಕಾಫಿ ಡೇನಲ್ಲಿ ಮೀಟ್ ಆಗೋಣ ಅಂದು. ನಾನಂದರೆ ಕಾಫಿ ಡೇ ಎಲ್ಲ ಯಾಕೆ ನಿಮ್ಮ ಫ್ರೆಂಡ್ ಥರ ಮನೆಗೆ ಬಂದು ಮಾತಾಡುವ, ಕಾಫಿ ಡೇನೆಲ್ಲ ಎಷ್ಟೊತ್ತು ಮಾತಾಡೋದು. ಅವಳು ಚಿಕ್ಕಮ್ಮನ ಕರ್ಕೊಂಡು ಮನೆಗೆ ಬಂದು ಫಸ್ಟ್ ಟೈಮಲ್ಲಿ ಅವಳು ನೋಡ್ತಾನೆ ನನಗೆ ಒಂದು ಪೇಷನ್ಸು ಅದು ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಆದರೂ ಅವಳಿಗೆ ಹೇಳಿದೆ, ನೋಡಮ್ಮ ನಮ್ಮ ಹುಡುಗನಿಗೆ ನೋಡಿ ನೀನು ಮಾತಾಡಿ, ನೀನು ಈಗಲೇ ನೀನು ಡಿಸೈಡ್ ಮಾಡೋದು ಬೇಡ, 15 ದಿನ ಯಾಕಂದರೆ ಅಪ್ಪ ಅಮ್ಮ ಇಬ್ಬರು ಇಲ್ಲ ಅಲ್ಲಿ. ಅವಳು ಚಿಕ್ಕಮ್ಮನ ಹತ್ರ ಎಲ್ಲ ನೀನು ಮಾತಾಡಿ ನೀನು ಡಿಸೈಡ್ ಮಾಡು. ನೀನು ಎಷ್ಟಂದರೆ ಅವ್ನ ನಂಬರ್ ನೀನು ಕೊಡ್ತೀನಿ, ಅವನ ಎಷ್ಟಂದರೆ ನೀನು ನಂಬರ್ ಕೊಡ್ತೀನಿ ಅಂತ ಹೇಳಿದೆ. ಇವಳು ಬೆಂಗಳೂರಿಗೆ ಹೋಗ್ತಾ ಅರ್ಧ ದಾರಿಯಲ್ಲೇ ನನಗೆ ಮೆಸೇಜ್ ಹಾಕ್ಬಿಟ್ಟು. ಅವಳಿಗೆ ಒಂದು ಖುಷಿಯಾಗಿದೆ ಅಂದರೆ ಅವ್ರ ಅಮ್ಮನ ಬರ್ತಡೇ ಇವೊಂದು ಬರ್ತಡೇ ಒಂದೇ ದಿನ ಅಂತ, ಅದೇ ಒಂದು ಅವಳ ಅಮ್ಮಂದು ಆಶೀರ್ವಾದ ಅಂತ ಅದನ್ನೇ ಒಂದು ಗಟ್ಟಿ ಇಟ್ಕೊಂಡ್ಬಿಟ್ಲು ಅವಳು ಅರುಣನ್ನು ನೋಡೂ ಇಲ್ಲ. ಅವಾಗ ಫೋಟೋ ಮಾತ್ರ ನೋಡಿದ್ದಷ್ಟೇ ಬಿಟ್ಟರೆ ನೋಡೂ ಇಲ್ಲ. ನೆಕ್ಸ್ಟ್ ಡೇ ಇವ್ರು ಮಾತಾಡಿದ್ರು, ಇವನು ಹೋಗಿದ್ದಾನೆ ಇಲ್ವೋ ನನಗೆ ಡೌಟು, ಯಾಕಂದರೆ ಇವನಿಗೆ ಮದುವೆಯಲ್ಲಿ ಇಂಟ್ರೆಸ್ಟೇ ಇಲ್ಲ, ಪೋಸ್ಟ್ಪೋನ್ ಇವನು ಅವನಿಗೆ. ಅವನ ವೆಹಿಕಲ್ ತಿರುಗಾಡೋದು ಅದು ಇದು, ನನ್ನ ಇಂಡಿಪೆಂಡೆನ್ಸ್ ಹೋಗುತ್ತೆ ಅದೇ ಒಂದು ಬಿಟ್ಟರೆ ಬೇರೆ ಏನು ಲವ್ ಗಿವ್ ಏನೂ ಇಲ್ಲ ಅಂದು. ಬರೀ ಇದೇನೆ ಸುತ್ತಾಟ ತಿರುಗಾಟ. ಹಿಮಾಲಯಕ್ಕೂ ಒಬ್ಬನೇ ಹೋಗಿ ಬಂದಿದ್ದಾನು ಅವನು. ಅದು ಅರ್ಧ ದಾರಿ ಹೋದ್ಮೇಲೆ ಹೇಳೋದು, ಅಮ್ಮ ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲೇ ಹೊರಡ್ತಾ ಬಿಡಲ್ಲ ಅಲ್ವ ನಾವು, ಆ ಥರ ಎಲ್ಲ ಮಾಡ್ತಾಯಿದ್ದ. ಹೆದರಿಕೆ ನನಗೆ, ಈ ಮಕ್ಕಳ ಹತ್ರ ಏನು ಮಾತಾಡೋದು ಅಂತಲೂ ಹೆದರಿಕೆ. ಇವನಿಗೂ ಕೇಳಲಿಲ್ಲ. ಆಮೇಲೆ ಒಂದು 2 months ನಂತರ ಏನಮ್ಮ ಇನ್ನೇನು ನೀನು ಅರ್ಜೆಂಟ್ ಅಂದ. ನನ್ನ ಅವಳ ಹತ್ರನೂ ಹೇಳಿದ್ನಂತೆ, ನಾನು 4 months ಆದರೂ ಮಾತಾಡಬೇಕು ಅಷ್ಟರೊಳಗೆ ನನಗೆ ಅಂತ ಡಿಸೈಡ್ ಮಾಡಿ 7 ವರ್ಷ ಕಾದಿದ್ದೀನಿ, ಇನ್ನೊಂದು 4 months ಕಾಯಕ್ಕೆ ನನಗೇನು ಅಂತ ನಾನು ಸುಮ್ಮನೆ ಬಿಟ್ಟೆ ಫ್ರೀಯಾಗಿ ಏನು ಬೇಕಾದ್ರೂ. ಆಮೇಲೆ January 1st ಬಂದರು ಮನೆಗೆ, ನಮ್ಮಿಬ್ಬರಿಗೂ ಓಕೆ ಆಗಿದೆ ಅಂತ ಹೇಳಿ. ಆಮೇಲೆ ನಿಧಾನ ಪ್ರೊಸೆಸ್ ಆಯಿತು. ಇದು ಇನ್ನೆಷ್ಟು ಪೇಜಸ್ಗಳ ನೋಡೋದೇ ಗೊತ್ತಿಲ್ಲ.
ಇಲ್ಲ ಅವ್ರದ್ದೊಂದು ತುಂಬ ಪೇಷನ್ಸ್ ಇದೆ ಮಾತ್ರ, ಅವಳಿಗೆ ತುಂಬ ಪೇಷನ್ಸ್ ಇದೆ. ಈಗಿನ ಕಾಲದ ಹುಡುಗಿಯರಿಗೆ ಪೇಷನ್ಸ್ ಇರೋದು ಭಾಳ ಕಡಿಮೆ. ನಾವು LIC ಏಜೆಂಟ್ ಇಬ್ಬರೂ, ನಮಗೆ ತುಂಬ ಜನಗಳು ಕಾಂಟ್ಯಾಕ್ಟ್ ಆಗಿ ಒಂದು 2-3 ಸಾರಿ ಮಾತಾಡ್ತಾನೆ ಅವ್ರು ಯಾಕೆ ಏನು ಅಂತ ಒಂದು ಐಡಿಯಾ ಬರುತ್ತೆ. ಪೇಷನ್ಸ್ ಮಾತ್ರ ತುಂಬ ಇದೆ. ನಮ್ಗೆ ಏನೂ ಇದಿರಲಿಲ್ಲ, ಚಿನ್ನ ದುಡ್ಡು ಅದ್ರ ಬಗ್ಗೆ ನಾವು ಏನೂ ಯೋಚನೆ ಮಾಡಲಿಲ್ಲ. ನನಗೆ ಅವನಿಗೆ ಒಂದು ಬುದ್ಧಿವಂತ ಹುಡುಗಿ ಬೇಕು ಅಂತ ಆಸೆ ಇತ್ತು. ಅದು ನನ್ನ ಆಸೆ ತೀರಿದೆ. ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ಅವನಿಗೂ ಜಿಮ್ಮು, ಇವಳು ಫುಡ್ ಹ್ಯಾಬಿಟು ಎಲ್ಲ ಒಂದು 80% ಎಲ್ಲ ಮ್ಯಾಚ್ ಆಗಿದೆ. ಇನ್ನು 20% ಅವ್ರು ಮ್ಯಾಚ್ ಮಾಡ್ಕೊಳ್ಬೇಕು ಅಷ್ಟೇ ಸರ್. ಒಬ್ಬನೇ ಮಗನ? ಹಾಂ, ಒಬ್ಬನೇ ಮಗನ? ಒಬ್ಬನೇ ಮಗ. ನೀವು ಸೌತ್ ಕೆನರಾದಿಂದ ಬ್ಯಾಂಗ್ಳೂರ್ ಬಂದು ಮದುವೆ ಕಟ್ಕೊಳ್ಳೋದಕ್ಕೆ ಈಗ ಮತ್ತೆ ಲೈಫ್ ಪಾರ್ಟ್ನರ್ ಆಗಿ ಮೈಸೂರಿಗೆ ಹೋಗ್ತಾ ಇದ್ದಾರೆ. ಸೊ ಎಲ್ಲಿ ಸ್ಟೇ ಆಗ್ತೀರಾ? ಬೆಂಗಳೂರಲ್ಲೇ ಇರುತ್ತೆ ನಮ್ಮ ಸ್ಟೇ. ಕೆಲಸ ಇರೋದೆಲ್ಲ ಬೆಂಗಳೂರಲ್ಲೇ. ಮೈಸೂರು ಈಗ ಸೆಕೆಂಡ್ ಹೋಮ್ ಥರ ನಂಗೆ ತುಂಬ ಇಷ್ಟ. ಲಾಸ್ಟ್ ಟೈಮ್ ಯಾವುದೋ ಒಂದು ಶೋನಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಅನಿಸುತ್ತೆ, ಮೈಸೂರು ಹುಡುಗನ ಮದುವೆ ಆಗಬೇಕು ಅಂತ ಹೇಳಿದ್ದೆ. ಸೊ ಅದನ್ನು ವೈರಲ್ ಆಗಿತ್ತು. ಸೊ ಮೇ ಬಿ ಎಲ್ಲನೂ ಅದು ಏನೋ ಚಿಕ್ಕ ವಯಸ್ಸಿಂದ ಅದು ಆಯ್ತಾ, ನಾನು ಏನಾರು ಹೇಳಿದ್ರೆ ಅದು ಹೆಂಗೋ ಒಂದು ಯೂನಿವರ್ಸ್ ಕೇಳಿಸ್ಕೊಂಡ್ಬಿಟ್ಟು ಲಾ ಆಫ್ ಅಟ್ರಾಕ್ಷನ್ ಮುಖಾಂತರ ಹಿಂಗೋ ಹೋಗಿ ಕೊನೆಗೆ ಅದು ಹೆಂಗೋ ಸಿಕ್ಬಿಡುತ್ತೆ ಅನ್ನೋ ಥರದಲ್ಲಿ. ಆ್ಯಂಡ್ ಆಂಟಿ ಹೌದು 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 ಯುವ ದಸರಾದಲ್ಲಿ. ಆ್ಯಂಡ್ ಆಂಟಿ ಹೇಳಿರೋ ಥರ ಪೇಷನ್ಸ್ ಇಸ್ ದ ಕೀ ಫಾರ್ ಎವ್ರಿಥಿಂಗ್. ಅದು ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆನ ನಾನು ನೋಡಿ ಕಲ್ತಿರೋದು. ಅಂದರೆ ಈಗ ನನಗೆ ಇಂಡಸ್ಟ್ರಿನಲ್ಲೂ ಅಷ್ಟೇ, ನಾನು ಟಗರು ಆದಮೇಲೆ ಒಂದು 10 ಸಿನಿಮಾ ಮಾಡಬೇಕು, ಇದು ಮಾಡಬೇಕು, ಬರೋ ಸಿನಿಮಾ ಎಲ್ಲ ಒಪ್ಕೋಬೇಕು, ಮಾಡಬೇಕು, ಡಿಫ್ರೆಂಟ್ ಆಗಿರಬೇಕು ನನ್ನ ಜರ್ನಿ ಅನ್ನೋ ಥರದಲ್ಲಿ. ಸೊ ಟಗರು ಮುಗಿದ ಮೇಲೆ ನಾನು 1.5 ವರ್ಷ ಬಾಂಬೆಗೆ ಹೋಗಿ ಫಿಲ್ಮ್ ಮೇಕಿಂಗ್ ಕಲಿಬೇಕು ಅನ್ನೋ ಥರದಲ್ಲಿ ಆ ಒಂದು ಜರ್ನಿ ಆಯಿತು. ಕೋವಿಡ್ ಆಯಿತು, ವಾಪಸ್ ಬಂದ್ವಿ, ಮರಾಠಿ ಸಿನಿಮಾ ಮುಗಿಸ್ದೆ. ಅದು ಈಗ ರಿಲೀಸ್ ಆಗ್ತಾ ಇದೆ. ಅದೇನೋ ಲಕ್ಕೋ ಗೊತ್ತಿಲ್ಲ ನನಗೆ. ಅರುಣ್ ನನ್ನ ಲೈಫಲ್ಲಿ ಬಂದ ಮೇಲೆ ರಾಜಸ್ಥಾನ್ ಡೈರೀಸ್ದು ಪೋಸ್ಟ್ ಪ್ರೊಡಕ್ಷನ್ ಅಷ್ಟು ಸ್ವಿಂಗಲ್ಲಿ ಹೋಗ್ತಾ ಇದೆ. ಐ ಥಿಂಕ್ ಇನ್ ಕಪಲ್ ಆಫ್ ಮಂತ್ಸ್ ರಾಜಸ್ಥಾನ್ ಡೈರೀಸ್ ರಿಲೀಸ್ ಆಗುತ್ತೆ. ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ, ಹಾಡುಗಳು ಅದ್ಭುತವಾಗಿ ಬಂದಿದೆ. ಸೊ ಆ ಒಂದು ಸಿನಿಮಾ ಫ್ಯಾಮಿಲಿ ಜೊತೆ ನೋಡೋ ಒಂದು ಭಾಗ್ಯ ಅಂತ. ಅಮ್ಮ ಆ ಟೈಮಲ್ಲಿ ನನ್ನ ಜೊತೆ ಆಲ್ಮೋಸ್ಟ್ ನಾವು ಎರಡು ತಿಂಗಳು ರಾಜಸ್ಥಾನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಕೋವಿಡ್ ವ್ಯಾಕ್ಸಿನೇಷನ್ ಐ ಥಿಂಕ್ 2ನೇ ವೇವ್ ಬಂದ ಮೇಲೆ ತುಂಬ ಜನರಿಗೆ ಎಫೆಕ್ಟ್ ಆಗಿತ್ತು. ನನ್ನ ಕ್ಲೋಸ್ ಫ್ರೆಂಡ್ಸ್ ತುಂಬ ಜನ ಕಳ್ಕೊಂಡೆ. ಇನ್ಫ್ಯಾಕ್ಟ್ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳು ನೀತು ಅಂತ, ಅವಳು ಕೂಡ ಅವಳ ತಂದೆ ತಾಯಿನ ಅದೇ ಟೈಮಲ್ಲಿ ಕಳ್ಕೊಂಡ್ಳು. ನಾನು ತಾಯಿನ ಕಳ್ಕೊಂಡೆ. ಐ ಥಿಂಕ್ ನಮಗೆಲ್ಲ ತುಂಬ ಜನ ಫ್ರೆಂಡ್ಸ್ಗೆ ಅದೇ ಸೇಮ್ ಎಕ್ಸ್ಪೀರಿಯನ್ಸ್ಗಳಾಗಿ ತುಂಬ ಕುಗ್ಗೋಗ್ಬಿಟ್ಟಿದ್ವಿ. ನಾವು ಮಾತ್ರ ಅಲ್ಲ, ಕೋವಿಡ್ ಟೈಮಲ್ಲಿ ಐ ಥಿಂಕ್ ಮನೇಲಿ ಕೂತು ಎಲ್ರಿಗೂ ಒಂದು ಮನಸ್ಸಲ್ಲಿ ಏನೋ ಒಂದು ಉತ್ಸಾಹನೇ ಇಲ್ಲ ಅನ್ನೋ ಥರದಲ್ಲಿ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ಆ ಫೇಸ್ ಎಲ್ಲ ಆಗಿ ಮತ್ತೆ ಎಲ್ಲ ಓಪನ್ ಆಯಿತು, ಎಲ್ಲರೂ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೊಸ ಕನಸುಗಳು, ಹೊಸ ಅದು ಇದು ಆ ಒಂದು ಇದರಲ್ಲಿ ಇದೂ ಆಗ್ತಾ ಇದೆ. ದಿಸ್ ಆಲ್ಸೋ ಅ ನ್ಯೂ ಚಾಪ್ಟರ್ ಇನ್ ಮೈ ಲೈಫ್ ಅಂತ. ಆ್ಯಂಡ್ ಐ ಆಮ್ ಸೋ ಲಕ್ಕಿ. ಇಷ್ಟು ನೀವು ಅವ್ರು ಮಾತಾಡ್ಬೇಕಾದ್ರೆ ನಿಮಗೆ ಗೊತ್ತಾಗಿರ್ಬೋದು ಯಾಕಿದು ಇಲ್ಲಿ ತನಕ ಬಂತು ಅಂತ. ಸೊ ಅಂಕಲ್ ಆಗಲಿ ಆಂಟಿ ಆಗಲಿ ಅವ್ರಿಗೆ ಸಿನಿಮಾದ ಮೇಲೆ ಇರೋ ಇಂಟ್ರೆಸ್ಟು ನನಗಿಂತ ಜಾಸ್ತಿ ಅಂಕಲ್ ಕೂತ್ಕೊಂಡು ಎಲ್ಲ ಯೂಟ್ಯೂಬಲ್ಲಿ ಎಲ್ರದ್ದು ಇಂಟರ್ವ್ಯೂಸ್ ನೋಡ್ತಾರೆ. ಮೊನ್ನೆ ಅದು ಗಟ್ಟು ಮುಟ್ಟೆ ಸಿನಿಮಾ ಹಾಕ್ಕೊಡು ಅಂತ ಅಂದರು, ನೋಡಿದ್ರು ಪ್ರೈಮಲ್ಲಿ ಕೂತ್ಕೊಂಡು. ಸೊ ಕನ್ನಡ ಸಿನಿಮಾದ ಬಗ್ಗೆ ತುಂಬ ಆಸಕ್ತಿ ಇದೆ, ಎಲ್ಲ ಆ್ಯಕ್ಟರ್ಸ್ಗಳ ಬಗ್ಗೆ ಪರಿಚಯ ಇದೆ. ಇನ್ಫ್ಯಾಕ್ಟ್ ದಿಗಂತ್ ಅವ್ರ ತಂದೆ ನಮ್ಮ ಆಂಟಿಯವ್ರದ್ದು ಲೆಕ್ಚರರ್ ಆಗಿದ್ರು ತೀರ್ಥಹಳ್ಳಿನಲ್ಲಿ. ಸೊ ಆ ಥರ ಎಲ್ಲ ಇಂಡೈರೆಕ್ಟ್ ಆಗಿ ಸಿನಿಮಾ ಅಲ್ಲಿ ಇಲ್ಲಿ ಆ ಥರದ್ದು ಲಿಂಕ್ ಇದೆ. ಮೌತು ಲೈತ್ವಾ ಕ್ಯೋ ಹಿಮಾಲಯಕ್ಕೆ ಹೋಗ್ತೀರಾ ಇಬ್ರು? ಬೈಕಲ್ಲಿ ಹೋಗ್ಬೇಕಂತ ಆಸೆ ಇದೆ. ಒಂದು ಬೈಕ್ ಇದೆ ಅವ್ರ ಹತ್ರ, ಕ್ರೇಜಿ ಆಗಿದೆ ಅದನ್ನು. ಅದರಲ್ಲಿ ಅವ್ರು ಹೋಗಿದ್ರು ಹಿಮಾಲಯಕ್ಕೆ. ಅದೇ ಬೈಕಲ್ಲಿ ಮತ್ತೆ ನನ್ನ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. ಅವ್ರು ಹೋಗುವಾಗ ನಮಗೆ ಎಷ್ಟೋ ಸತಿ ಸ್ಪೀಡೋಮೀಟ್ರ್ ತೋರಿಸ್ತಾ ಇದ್ರು. ಇದರಲ್ಲಿ ಕ್ಯಾಮ್ರಾದಲ್ಲಿ ಇಟ್ಕೊಂಡು ಅದು ನೋಡಿದ್ರೆ ನಮಗೆ ಜೀವ ಬಡ 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 ಹೊಡ್ಕೊಳ್ಳೋದು. ಆ ಸ್ಪೀಡಲ್ಲಿ ಆ ಜಾಗದಲ್ಲೆಲ್ಲ ಹೋಗ್ತಾ ಇದ್ದಾಗ ನಮಗೇನು ಮಾಹಿತಿ ಇರ್ತಾ ಇರಲಿಲ್ಲ, ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ ಅಂತ. ಅಲ್ಲಿ ಅರ್ಧ ದಾರಿಗೆ ಹೋದ್ಮೇಲೆ ಹೇಳೋದು ಇಂತಿಂಥ ಕಡೆ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಮುಂಚಿತವಾಗಲೂ ಕಾಲೇಜಲ್ಲಿ ಓದ್ತಾ ಇದ್ದಾಗಲೇ ರಾಕ್ ಶೋಗಳು ನೋಡಿ. ಅದು ರಾಕ್ ಶೋ ಎಲ್ಲ ಕಡೆ ನಡೆಯೋಲ್ಲ, ಬೆಂಗಳೂರೆಲ್ಲ ಮತ್ತೆ ನಡೆಯೋದು. ಅದು ಹೇಳಿದ್ರೆ ಎಲ್ಲಿ ಬೇಡ ಅಂತೀವಿ ಅಂದ್ಬಿಟ್ಟು ಬೆಳಗ್ಗೆ ಮಲಗಿರುವಾಗ ಬಂದು ಎಪ್ಸೋನು, ಇವತ್ತು ಹೋಗ್ತಾ ಇದ್ದೀರಾ ಇಲ್ಲಿ ರಾಕ್ ಶೋಗೆ ಹೋಗ್ತಾ ಇದ್ದೀನಿ, ಇಲ್ಲ ಹೋಗೋ ಅನ್ನೋಗೂ ಇಲ್ಲ, ಬೇಡ ಅನ್ನೋಗೂ ಇಲ್ಲ. ಆ ಥರ ಇದಿತ್ತು, ಆ ಥರ ಆರ್ಮಿ. ಈ
ನನಗೂ ಕೆಲವೊಂದು ಜಾಸ್ ಶೋಸ್ ಕರ್ಕೊಂಡು ಹೋದ್ರು, ಒಳ್ಳೆ ರಾಕ್ ಶೋಸಿಗೆ ತೋರಿಸಿದ್ರು, ಚೆನ್ನಾಗಿತ್ತು ನೋಡು, ಈ ಆರ್ಟಿಸ್ಟ್ ನೋಡು, ಆ ಆರ್ಟಿಸ್ಟ್ ನೋಡು, ಆ ಥರದ್ದೆಲ್ಲ ಇಂಟ್ರೊಡಕ್ಷನ್ ಎಲ್ಲ. ಸೊ ಅದಾದಮೇಲೆ ಐ ಡೋಂಟ್ ನೋ ಇಫ್ ದಿಸ್ ಕ್ಯಾನ್ ಬಿ ಕವರ್ಡ್, ನೀವು ಬ್ಯಾಕ್ ಡ್ರಾಪಲ್ಲಿ ನೋಡ್ತಿರೋ ಥರ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಏನೋ ಸಪೋರ್ಟಿವ್ ಆಗಿರೋ ಎಲ್ಲ ಬ್ರ್ಯಾಂಡ್ಸ್ಗಳು ಯಾರ್ಯಾರು ನಮ್ಮ ಜೊತೆಗೆ ಬಂದಿದ್ದಾರೆ ಅವ್ರನ್ನೆಲ್ಲರೂ ಕೂಡ ನಾವು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ನಮ್ಮ ವೆಡ್ಡಿಂಗ್ ಪ್ಲಾನರ್ಸ್ ಇಲ್ಲೇ ಇದ್ದಾರೆ, ದೀಪ್ತಿ, ನವೀನ್ ಆ್ಯಂಡ್ ಸೂರಜ್, ಪ್ಲೀಸ್ ಸೇ ಹಾಯ್ ಟು ಎವ್ರಿಬಡಿ. ಆ್ಯಂಡ್ ನಮ್ಮ ಬ್ಯೂಟಿಫುಲ್ ಸಾರೀಸ್ನ ನನಗೆ ಸ್ಪೆಷಲ್ ಆಗಿ ಹೂವು ಮಾಡಿಕೊಟ್ಟಿರೋದು, ತುಂಬ ಚೆನ್ನಾಗಿ ವ್ಯೂ ಮಾಡಿಕೊಟ್ಟಿರೋದು ಐಕ್ಯತಾ ಸಾರೀಸ್ ಅವರು. ಹಾಯ್ ಮ್ಯಾಮ್, I wish Yashwant sir had tagged along with you. And ನಮ್ಮ ಕೀರ್ತಿಲಾಲ್ ಜ್ಯುವೆಲ್ರಿ, ಸೊ ಅವರು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನಮಗೋಸ್ಕರನೇ ಮಾಡಿರುವಂಥದ್ದು ಕೆಲವೊಂದೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟುಡೇ. ಆ್ಯಂಡ್ ಹ್ಯಾಂಪರ್ಸ್ನ ನಮಗೆ ಹಾಯ್ ದೀಪ್ತಿ ಅವರು, ಸೊ ಅಶ್ವಿನಿ ಅವರು ನಿಮಗೋಸ್ಕರ ಚೆನ್ನಾಗಿ ಹ್ಯಾಂಪರ್ಸ್ಗಳನ್ನ ಅವರೇ ಕಸ್ಟಮೈಸ್ ಮಾಡಿದ್ದಾರೆ. ಸೊ ಪ್ರೆಸ್ ಇನ್ ಮೀಡಿಯಾಗೆ ಎಕ್ಸ್ಕ್ಲೂಸಿವ್ ಆಗಿ ವೆಡ್ಡಿಂಗ್ ಹ್ಯಾಂಪರ್ಸ್ ಮತ್ತು ಇನ್ವೈಟ್ಸ್ನ ನಾವು ಇವತ್ತು ಕೊಡ್ತಿದ್ದೀವಿ. ಸೊ ಅದನ್ನೇ ಅವರೇ ಕಸ್ಟಮೈಸ್ ಮಾಡಿರೋದು. ಆ್ಯಂಡ್ ಆಶೀರ್ವಾದ್ ಕೇಟ್ರರ್ಸ್ ಇದೆ ಹಿಯರ್, ಇವತ್ತು ಸ್ನ್ಯಾಕ್ಸ್ ಆ್ಯಂಡ್ ಇದನ್ನು ನಿಮಗೋಸ್ಕರ ಸ್ಪೆಷಲ್ ಸ್ನ್ಯಾಕ್ಸ್ನ ಅವರು ನಿಮಗೋಸ್ಕರ ಮಾಡಿದ್ದಾರೆ. ಆ್ಯಂಡ್ ಹರೀಶ್ ಅವ್ರು ಹೊರಗೆ ಹೋಗಿದ್ದಾರೆ. ಹರೀಶ್ ಆ್ಯಂಡ್ ನಿತಿನ್ ಲಾಸ್ಟ್ ಮಿನಿಟಿಗೆ ಅವ್ರಿಗೆ ಕಾಲ್ ಮಾಡಿರೋದು ನಾನು, ಕಾಲ್ ಮಾಡಿ ಹೀಗೆ ಯಾವ ಥರ ಇದನ್ನು ಪ್ರೊಜೆಕ್ಟ್ ಮಾಡೋದು, ಹೇಗೆ ಇದನ್ನು ಮೀಡಿಯಾಗೆ ತಲುಪಿಸೋದು ಅನ್ನೋ ಥರದಲ್ಲಿ ಇದನ್ನು ಮಾಡಿದಾಗ ನಮಗೆ ಹರೀಶ್ ಅವರು ತುಂಬ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಸೌಮ್ಯ, ಶಿಲ್ಪ ಅವರು ರೇಡಿಯೋ ಸಿಟಿ ಡಿಜಿಟಲ್ ಹೆಡ್, ನನ್ನ ಸೀನಿಯರ್ ಅವರು ರೇಡಿಯೋದಲ್ಲಿ ನನ್ನ ಜೊತೆಗೆ ಸದಾಕಾಲ ಇದ್ದು, ನಮ್ಮ ತಾಯಿದು ಮೊದಲೇ ಮಗಳು ಅಂತ ಹೇಳ್ಬೋದು. ನಮ್ಮ ತಾಯಿನ ಲಾಸ್ಟ್ ಜರ್ನಿನಲ್ಲಿ ನನ್ನ ಸಾಥ್ ಕೊಟ್ಟವರು ಅವರು. ಸೌಮ್ಯ ಅವರು ತುಂಬ ಆಂಟಿ ನನಗೆ ಹೇಳ್ತಾರೆ ನಾನು ತುಂಬ ಪೇಷಂಟ್ ಅಂತ ಹೇಳಿಬಿಟ್ಟು, ಅವರು ಇಟಲಿನಲ್ಲಿ ಮಿಲಾನಲ್ಲಿ ಫ್ಯಾಷನ್ ಡಿಸೈನಿಂಗ್ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ಈಗ ನಮ್ಮ ಮ್ಯಾನಿಕಿನ್ ಸ್ಟುಡಿಯೋ ಮ್ಯಾನಿಕಿನ್ದು ಒಂದು ನಾವು ಹೊಸದು ಅದ್ರ ಬಗ್ಗೆ ಒಂದು ಚಿಕ್ಕ ಪ್ರೆಸ್ ಮೀಟ್ ನಡೆಯುತ್ತೆ ಇನ್ನು ಕಪಲ್ ಆಫ್ ಮಂತ್ಸಲ್ಲಿ. ಸೊ ಯು ಹ್ಯಾವ್ ಅ ಸರ್ಪ್ರೈಸ್ ಎಲ್ರಿಗೂ ಕೂಡ. ಅದ್ರದ್ದು ಕೂಡ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ನ ಸೌಮ್ಯ ಟಾರಸ್ ಅವರು ನಮಗೋಸ್ಕರ ಡಿಸೈನ್ ಮಾಡಿದ್ದಾರೆ. ವಿ ವಾಂಟ್ ಟು ಮೇಕ್ ಬಿಸ್ನೆಸ್ ಟೂಲ್ಸ್ ಫಾರ್ ಬಿಸ್ನೆಸ್ ವಿಮೆನ್. ಸೊ ಈ ನಿಟ್ಟಿನಲ್ಲಿ ಏನೋ ಒಂದು ಮಾಡ್ತಾ ಇದ್ದೀವಿ ವಿಮೆನ್ ಆಂಟರ್ಪ್ರಾನರ್ಸ್ಗೆ. ಸೊ ಇದಕ್ಕೆಲ್ಲದು ಸಾಥ್ ಕೊಟ್ಟಿದ್ದು ಅರುಣ್. ಈ ಐಡಿಯಾಸ್ಗಳೆಲ್ಲ ತಲೆಯಲ್ಲಿತ್ತು, ಇದನ್ನು ಎಕ್ಸಿಕ್ಯೂಟ್ ಆಗಬೇಕಾಗಿತ್ತು. ಸೊ ಅದಕ್ಕೆ ಮೇ ಬಿ ಅವ್ರ ನನ್ನ ಜೀವನದಲ್ಲಿ ಬಂದಮೇಲೆ ಒಂದೊಂದೇ ಎಕ್ಸಿಕ್ಯೂಟ್ ಆಗ್ತಾ ಇದೆ.